ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ದಿನ ಅಲ್ಲ, ಇವತ್ತು ಬೆಳಗಿನ ಪೂಜೆ ನೋಡಿ, ಪೂಜೆ ಮಾಡ್ಕೊಂಡಿದ್ವಿ ಈ ರೀತಿಯಾಗಿ. ಫ್ರೆಂಡ್ಸ್, ಪೂಜೆ ಆದಮೇಲೆ ನಾವು ನಮ್ಮ ಮನೆ ಹತ್ರ ಇಲ್ಲೇ ಶಿವನ ದೇವಸ್ಥಾನ ಇದೆ, ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೊಂಡಿದ್ವಿ ಶಿವರಾತ್ರಿ ದಿನ. ಇವಾಗ ನಾವು ಬೆಳಿಗ್ಗೆ ಅಷ್ಟೇ ನಾವು ಬಾಳೆಹಣ್ಣು ಅಷ್ಟೇ ನೈವೇದ್ಯ ಮಾಡಿರ್ತೀವಿ ದೇವರಿಗೆ. ಆಮೇಲೆ ಸಂಜೆ ನೋಡಿ, ಸಂಜೆ ಇರುತ್ತಲ್ಲ, ಆವಾಗ ನಾವು ಎಲ್ಲನೂ ನೈವೇದ್ಯ, ಹಣ್ಣು ಫಲಹಾರ ಅಂತಾರಲ್ಲ, ಎಲ್ಲ ನಾವು ನೈವೇದ್ಯ ಮಾಡಿ ದೇವರಿಗೆ ತೋರಿಸ್ತೀವಿ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಇದು ಬೆಳಗಿನ ಪೂಜೆ ನೋಡಿ. ಫ್ರೆಂಡ್ಸ್, ನೆಕ್ಸ್ಟು ಸಂಜೆ ನೋಡಿ, ಸಂಜೆ ಪೂಜೆ ಹೇಳ್ತೀನಿ ನಾನು. ಈ ಥರ ನಾವು ದೇವರಿಗೆ ನೈವೇದ್ಯ ಮಾಡ್ಕೊಂಡಿದ್ವಿ. ಎಲ್ಲನೂ ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ಅಳ್ಳಿಟ್ಟು ಮತ್ತು ಸಾಬುದಾನಿ ಕಿಚಡಿ ಅಂತಾರಲ್ಲ, ಇದನ್ನೆಲ್ಲ ನಾವಿವತ್ತು ದೇವರಿಗೆ ನೈವೇದ್ಯ ಮಾಡ್ತೀವಿ. ಶಿವರಾತ್ರಿ ದಿನ ನಮ್ಮ ಮನೆಯಲ್ಲಿ ಈ ಥರ ಪದ್ಧತಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಪೂಜೆ ಮಾಡ್ಕೊಂಡಿದ್ವಿ. ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದಿಷ್ಟು ಆಗಿದೆಯಲ್ಲ ಫ್ರೆಂಡ್ಸ್. ಇವಾಗ ನಾವು ಏನೇನು ಮಾಡ್ಕೊಂಡಿದ್ವಿ ಮನೆಯಲ್ಲಿ ಅಂತ ನಿಮ್ಗೊಂದ್ಸಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಸಾಬುದಾನಿ ಕಿಚಡಿ ಅಂತಾರೆ. ಆಮೇಲೆ ನೋಡಿ, ಗೆಣಸನ್ನ ಬೇಯಿಸಿಟ್ಕೊಂಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಇದು, ಕೆಂಪು ಗೆಣಸು. ಆಮೇಲೆ ಗೋಧಿನ ಹುರಿದ್ಬಿಟ್ಟು ಇದನ್ನು ಅಳ್ಳಿಟ್ಟು ಮಾಡ್ತಾರೆ, ಮಿಕ್ಸರ್ ಮಾಡಿಕೊಂಡು. ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಕಡಲೆಕಾಳು ಉಸ್ಲಿ ಮಾಡ್ಕೊಂಡಿದ್ವಿ. ಆಮೇಲೆ ಕಲ್ಲಂಗಡಿ ಹಣ್ಣು, ಇದನ್ನು ನಾವು ತಿಂತೀವಿ ಇವತ್ತು ಉಪವಾಸದ ದಿನ. ಕೊನೆಯದಾಗಿ ನಾನು ಕಡಲೆಕಾಳು ಕಟ್ಟು, ಅಂದರೆ ಕಡಲೆಕಾಳು ನಾವು ಬೇಯಿಸ್ಕೊಂಡಿದ್ವಲ್ಲ, ಅದು ಕಟ್ಟು ಬಂದಿತ್ತು. ಇದು ಕಟ್ಟಿನ ಸಾಂಬಾರು ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ.